ನಮ್ಮ ಸೈನ್ಸ್ ಚಾಯ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2025ರ ಟಾಪ್ 5 ಸಸ್ಪೆನ್ಸ್ ಮಿಸ್ಟರಿ ಥ್ರಿಲ್ಲರ್ ಚಲನಚಿತ್ರಗಳ ಬಗ್ಗೆ ಮಾತಾಡೋಣ. ಪಾಪ್ಕಾರ್ನ್ ತೆಗೆದುಕೊಳ್ಳಿ, ನಾವು ಒಂದು ಆನಂದಕರ ಪ್ರಯಾಣಕ್ಕೆ ತೆರಳೋಣ. 5ನೇ ಸ್ಥಾನದಲ್ಲಿ ಇರುವ ಸಿನಿಮಾ ನೀವು ನಿಮ್ಮ ಸೀಟಿನಲ್ಲಿ ಅಲ್ಲಾಡಲು ಬಿಡೋದಿಲ್ಲ. ಇದು ಒಂದು ಡಿಟೆಕ್ಟಿವ್ ಕಥೆ. ಅವನು ಒಂದು ಸೀರಿಯಲ್ ಕಿಲ್ಲರ್ನ್ನು ಹಿಡಿಯಲು ಪ್ರಯತ್ನಿಸುತ್ತಾನೆ. ಪ್ರತಿಯೊಂದು ತಿರುವಿನಲ್ಲಿ ನಿಮ್ಮನ್ನು ಹೊಸ ತಿರುವುಗಳು ಕಾದಿರುತ್ತವೆ. IMDb ರೇಟಿಂಗ್ 7.8 ಮತ್ತು ಗೂಗಲ್ ಬಳಕೆದಾರರ ಲೈಕ್ಸ್ 85%. ಈ ಸಿನಿಮಾ ಹೆಸರು ನೀರಂಗಳ್ ಮುಂದ್ರಿ. ನಿಮ್ಮ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಧೂಳಿನಿಂದ ಮತ್ತು ಕೆಸರು ನೀರಿನಿಂದ ರಕ್ಷಿಸಲು ಈ ಮಲ್ಟಿಫಂಕ್ಷನಲ್ ಕ್ಲೀನಿಂಗ್ ಟೂಲ್ ಸೆಟ್ ಬಳಸಿ. ಇದರಲ್ಲಿ ಒಂದು ಬ್ರಷ್, ಕೀಕ್ಯಾಪ್ ಪುಲ್ಲರ್, ಕ್ಲೀನಿಂಗ್ ಪೆನ್ ಮತ್ತು ಸಣ್ಣ ಬ್ರಷ್ ಇರುತ್ತವೆ. ಬಳಕೆ ಮಾಡೋಕೆ ಹಳ್ತಾ ಇರೋದು, ಆದರೆ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರಬಹುದು. ಇದನ್ನು ಯೂಟ್ಯೂಬ್ ವಿಡಿಯೋ ವಿವರಣೆಯ ಲಿಂಕ್ನಿಂದ ಖರೀದಿಸಬಹುದು. 4ನೇ ಸ್ಥಾನದಲ್ಲಿ ಇರುವ ಸಿನಿಮಾ ಒಂದು ಕುಟುಂಬ ಪುರಾತನ ಮನೆಯ ಮೇಲೆ ಬಂದು ವಿಚಿತ್ರ ಘಟನೆಗಳನ್ನು ಅನುಭವಿಸುತ್ತವೆ. ಈ ಸಿನಿಮಾದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಿಮ್ಮನ್ನು ರಹಸ್ಯದ ಜಗತ್ತಿಗೆ ಎಳೆದೊಯ್ಯುತ್ತದೆ. IMDb ರೇಟಿಂಗ್ 7.5 ಮತ್ತು ಗೂಗಲ್ ಬಳಕೆದಾರರ ಲೈಕ್ಸ್ 82%. ಈ ಸಿನಿಮಾ ಹೆಸರು ಉಲ್ಲೊಜ್ಜುಕು. 3ನೇ ಸ್ಥಾನದಲ್ಲಿ ಇರುವ ಸಿನಿಮಾ ಒಂದು ಯುವತಿಗೆ ತನ್ನ ಗುರುತಿನ ಹುಡುಕಾಟಕ್ಕೆ ತೊಡಗುತ್ತದೆ. ಈ ಪ್ರಯಾಣದಲ್ಲಿ ಅವಳು ಅಪಾಯಕಾರಿ ಮಾರ್ಗಗಳಲ್ಲಿ ಸಿಕ್ಕುತ್ತದೆ. IMDb ರೇಟಿಂಗ್ 7.9 ಮತ್ತು ಗೂಗಲ್ ಬಳಕೆದಾರರ ಲೈಕ್ಸ್ 87%. ಈ ಸಿನಿಮಾ ಹೆಸರು ಬ್ಲ್ಯಾಕ್. 2ನೇ ಸ್ಥಾನದಲ್ಲಿ ಇರುವ ಸಿನಿಮಾ ಒಂದು ವ್ಯಕ್ತಿಯ ತನ್ನ ಹಿಂದಿನ ಜೀವನದ ಭೂತಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಈ ಪ್ರಯಾಣದಲ್ಲಿ ಅವನು ರಹಸ್ಯಮಯ ಜಗತ್ತಿಗೆ ಹೋಗಿ ಬೀಳುತ್ತಾನೆ. IMDb ರೇಟಿಂಗ್ 8.1 ಮತ್ತು ಗೂಗಲ್ ಬಳಕೆದಾರರ ಲೈಕ್ಸ್ 90%. ಈ ಸಿನಿಮಾ ಹೆಸರು ರೂಪಾಂತರ. ಮತ್ತೆ ಕೊನೆಯಾಗಿ ನಮ್ಮ ಟಾಪ್ 5 ಚಲನಚಿತ್ರಗಳಲ್ಲಿನ ಮೊದಲನೇ ಸ್ಥಾನದಲ್ಲಿ ಇರುವ ಸಿನಿಮಾ ಒಂದು ಮಹಿಳಾ ಡಿಟೆಕ್ಟಿವ್ ಕತೆ. ಅವಳು ಒಂದು ದೊಡ್ಡ ರಹಸ್ಯವನ್ನು ಪರಿಹರಿಸಲು ಪ್ರಯತ್ನಿಸುತ್ತಾಳೆ. ಪ್ರತಿಯೊಂದು ತಿರುವು ಒಂದು ಹೊಸ ಮತ್ತು ಆಶ್ಚರ್ಯಕರ ತಿರುವುಗಳನ್ನೇ ಕೊಡುತ್ತದೆ. IMDb ರೇಟಿಂಗ್ 8.3 ಮತ್ತು ಗೂಗಲ್ ಬಳಕೆದಾರರ ಲೈಕ್ಸ್ 92%. ಈ ಸಿನಿಮಾ ಹೆಸರು ಸೂಕ್ಷ್ಮದರ್ಶಿನಿ. ಮಿತ್ರರೇ, ಇದು 2025ರ ಟಾಪ್ 5 ಸಸ್ಪೆನ್ಸ್ ಮಿಸ್ಟರಿ ಥ್ರಿಲ್ಲರ್ ಚಲನಚಿತ್ರಗಳ ಪಟ್ಟಿಯಾಗಿದೆ. ನೀವೀಗಾಗಲೇ ಈ ಚಲನಚಿತ್ರಗಳನ್ನು ನೋಡಿದ್ದೀರಾ ಅಥವಾ ನೋಡಲು ಯೋಜಿಸುತ್ತೀರಾ? ನನಗೆ ಕೆಳಗೆ ಕಾಮೆಂಟ್ಸ್ನಲ್ಲಿ ಹೇಳಿ. ನೋಡಿದ್ದಕ್ಕೆ ಧನ್ಯವಾದಗಳು. ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮತ್ತು ನೋಟಿಫಿಕೇಶನ್ ಬೆಲ್ ಒತ್ತೋದು ಮರೆಯಬೇಡಿ. ಮುಂದಿನ ವಿಡಿಯೋವರೆಗೆ ಹ್ಯಾಪಿಯಾಗಿ ಇರಿ.